ಯಾವಾಗ ಭಯಭಕ್ತಿ ನಮ್ಮ ಜೀವನದ ಅಡಿಪಾಯವಾಗಿರಲ್ವೋ ನಾವು ಸುಲಭವಾಗಿ ಬಿದ್ದೋಗ್ತೇವೆ. ಪರಿಶುದ್ಧಾತ್ಮನ ಹೆಚ್ಚುವಾಗ ಹೇಗೆ ಅನ್ಯ ಭಾಷೆ ಬರುತ್ತೋ, ಹೇಗೆ ಪ್ರವದನೆಯನ್ನು ನುಡಿತಾರೋ, ಹಾಗೆ ಪರಿಶುದ್ಧಾತ್ಮನ ಸಾನ್ನಿಧ್ಯನ ಹೆಚ್ಚುವಾಗ ದೇವರ ಭಯ ಉಂಟಾಗುವುದಕ್ಕೆ ಸಾಧ್ಯ. ದೇವರನ್ನ ಸರಿಯಾಗಿ ಪ್ರೀತಿಸಬೇಕಂದ್ರೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಯಾರು ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತಾರಲ್ಲ ಅವರು ದೇವರ ಒಳ್ಳೆತನವನ್ನು ನೋಡೋದಕ್ಕೆ ಸಾಧ್ಯ. ಯಾರು ದೇವರಿಗೆ ಭಯ ಪಡ್ತಾರೋ ಅವನ ಸುತ್ತಲೂ ದೇವದೂತನು ಕಾವಲಾಗಿ ನಿಂತಿರ್ತಾನೆ. ಸುತ್ತಲೂ ದೇವದೂತನಿಗೆ ಕಾವಲಾಗಿ ನಿಂತಿರ್ತಾನೆ. ಏನಾಗಿ ಕಾವಲಾಗಿ? ಕಾಪಾಡುವುದಕ್ಕಾಗಿ. ಗಮನಿಸಿ, ದೇವರ ಭಯವನ್ನ ನೋಡುವಾಗ ಎದುರ್ಕೊಳ್ಳುವಂತ ವಿಚಾರ ಅಲ್ಲ, ದೇವರನ್ನ ಗೌರವಿಸುವುದು, ದೇವರ ಪ್ರಕಾರ ಜೀವಿಸುವುದು ಆನಂದಕರವಾದಂತ ವಿಚಾರ. ಮೊದಲನೇದಾಗಿ ಆನಂದ ಪಡಬೇಕು. ಐ ಫಿಯರ್ ಗಾಡ್ ಅಂತ ಹೇಳೋದಕ್ಕೆ ಸಂತೋಷ ಪಡಬೇಕು. ಅಪೋಸ್ತಲರ ಸಭೆಯಲ್ಲಿ ಪುಸ್ತಕದಲ್ಲಿ ರಕ್ಷಣೆ ಹೆಚ್ಚಾಗಿ ಯಾಕಾಗ್ತಾ ಇತ್ತು ಗೊತ್ತಾ? ಪವಿತ್ರಾತ್ಮನದ್ದು. ಆ ಪವಿತ್ರಾತ್ಮನ ಏನ್ ಮಾಡ್ತಾರೆ? ದೇವರ ಭಯವನ್ನ ಹುಟ್ಟಿಸ್ತಾರೆ.